ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತ ಹೇಳೋದರ ಮೂಲಕ ಇಡೀ ರಾಜ್ಯದಾದ್ಯಂತ ಪ್ರಚಾರ ಗಿಟ್ಟಿಸಿಕೊಂಡಂತಹ ದಿವ್ಯಾ ವಸಂತ ಈಗ ಇಡೀ ರಾಜ್ಯವೇ ಅಚ್ಚರಿ ಪಡುವಂತಹ ಸುದ್ದಿಗೆ ತಾನೇ ಆಹಾರವಾಗ್ತಾ ಇದ್ದಾಳೆ. ಕಳೆದ ವರ್ಷ ಅಷ್ಟೇ ಈಕೆ ಮೇಲೆ ಬ್ಲಾಕ್ ಮೇಲ್ ಪ್ರಕರಣ ದಾಖಲಾಗಿತ್ತು. ಸುಲಿಗೆ ಪ್ರಕರಣ, ಹನಿ ಟ್ರ್ಯಾಪ್ ಆರೋಪ ಕೂಡ ಇತ್ತು. ಈ ಆರೋಪದಲ್ಲಿ ಆಕೆ ಅರೆಸ್ಟ್ ಕೂಡ ಆಗಿರ್ತಾಳೆ. ಈ ವರ್ಷ ಮತ್ತೆ ಕರ್ನಾಟಕದ ಖ್ಯಾತ ಗುರುಜಿ ಆನಂದ್ ಗುರುಜಿಗೆ ಬ್ಲಾಕ್ ಮೇಲ್ ಮಾಡೋದ್ರ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾಳೆ. ಆನಂದ್ ಗುರುಜಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಫ್ಐಆರ್ ಆಗಿದೆ. ಕೃಷ್ಣಮೂರ್ತಿ ಮತ್ತು ದಿವ್ಯಾ ವಸಂತ ಇಬ್ಬರ ಮೇಲೆ ಎಫ್ಐಆರ್ ಆಗಿದೆ. ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು, ವಿಚಾರಣೆಗೆ ಬನ್ನಿ ಅಂತ. ನೋಟಿಸ್ ಕೈಗೆ ತಲುಪ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ ಇಬ್ರು ಸಹ. ಕಳೆದ ಬಾರಿಯೂ ಹೀಗೆ ಆಗಿತ್ತು, ಎಫ್ಐಆರ್ ಆಗಿತ್ತು, ದಿವ್ಯಾ ವಸಂತ ಎಸ್ಕೇಪ್ ಆಗಿರ್ತಾರೆ. ಕೊನೆಗೆ ಕೇರಳದಲ್ಲಿ ಆಕೆ ಪತ್ತೆಯಾಗ್ತಾಳೆ. ಪ್ರಕರಣದಲ್ಲಿ ಕೃಷ್ಣಮೂರ್ತಿ ಈಗಾಗಲೇ ಬಂಧನಕ್ಕೊಳಗಾಗಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಆದರೆ ದಿವ್ಯಾ ವಸಂತ ಎಸ್ಕೇಪ್ ಆಗಿದ್ದಾರೆ. ಖ್ಯಾತ ಜ್ಯೋತಿಷಿ ಆನಂದ್ ಗುರುಜಿಗೆ ಬ್ಲಾಕ್ ಮೇಲ್ ಮಾಡಿದಂತಹ ಪ್ರಕರಣದಲ್ಲಿ ಆನಂದ್ ಗುರುಜಿ ಕೇಸ್ ದಾಖಲಿಸಿದ್ದಾರೆ. ಈಗ ದಿವ್ಯಾ ವಸಂತಗೆ ಸಂಕಷ್ಟ ಬಂದೊದಗಿದೆ. ದಿವ್ಯಾ ವಸಂತ ಇತ್ತೀಚೆಗಷ್ಟೇ ತನ್ನ ಯೂಟ್ಯೂಬ್ ಚಾನೆಲ್ನಿಂದ ಸುದ್ದಿಯಲ್ಲಿದ್ದು. ಸಾಮ್ರಾಟ್ ಟಿವಿಯಲ್ಲಿ ಹೊಸ ಸಂಚಲನ ಅನ್ನೋ ಪೋಸ್ಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸ್ತಾ ಇತ್ತು. ಹೊಸ ಸಂಚಲನ ಆಗಿದ್ದು ಇದೇ. ಆನಂದ್ ಗುರುಜಿಗೆ ಬ್ಲಾಕ್ ಮೇಲ್ ಮಾಡೋದ್ರ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾಳೆ ದಿವ್ಯಾ ವಸಂತ. ಪೊಲೀಸರು ತನಿಖೆಗಿಳಿದಿದ್ದಾರೆ. ಹಾಗಾದ್ರೆ ಈ ಗ್ಯಾಂಗ್ ಯಾರ್ಯಾರ ಬ್ಲಾಕ್ ಮೇಲ್ ಮಾಡಿದೆ ಇಲ್ಲಿ ತನಕ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ, ಯಾರ್ಯಾರು ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರೆ, ಇದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡ್ತಾರೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಪ್ರಕರಣಗಳು ದಾಖಲಾಗ್ತಾ ಇದೆ. ಕಳೆದ ವರ್ಷ ಅಷ್ಟೇ ಇಂಥದ್ದೇ ಪ್ರಕರಣದಲ್ಲಿ ಕೇಸ್ ದಾಖಲಾಗಿ ಜೈಲ್ ಪಾಲಾಗಿ ಹೊರಗಡೆ ಬಂದಿದ್ದಂತಹ ದಿವ್ಯಾ ವಸಂತ ಈ ವರ್ಷ ಮತ್ತೆ ಇಂಥದ್ದೇ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.